ಡಿಗಳು. ಮೊದಲನೇ ಡಿ ಅಂದರೆ ಅವರ ಡ್ರೀಮ್. ಏನಾದರೂ ಒಂದು ಮಾಡಬೇಕು ಅಂದರೆ ಅದನ್ನು ಕನಸು ಕಾಣ್ತಾರೆ, ಅದ್ರ ಬಗ್ಗೆ ಕೇಳ್ತಾರೆ. ನಾನು ನೋಡಿದ್ದೇನೆ ಎಷ್ಟೋ ಸರಿ ನನ್ನ ಕೇಳಿದರು, ಇನ್ನೊಂದಿಬ್ಬರು 3 ಜನರನ್ನು ಕೇಳಿದರು. ಆ ರೀತಿ ಒಂದು ಡ್ರೀಮನ್ನು ಇಟ್ಕೊಂಡು ನೆಕ್ಸ್ಟ್ ಡೈರೆಕ್ಷನ್ ಅದನ್ನು, ಅಂದರೆ ಆ ಡೈರೆಕ್ಷನ್ ಭಾಳ ಲಾಫುಲ್ಲಾಗಿ ಹೋಗ್ತಾರೆ. ಎಲ್ಲಿಯೂ ಕೂಡ ಅವರು ಅಡ್ಡದಾರಿಯನ್ನು ಹಿಡಿದವರಲ್ಲ, ಭಾಳ ಒಳ್ಳೆಯ ರೀತಿಯಲ್ಲಿ ಒಂದು ಡೈರೆಕ್ಷನನ್ನು ಹಿಡ್ಕೊಂಡು. ಮೂರನೇದು ಡಿಸಿಪ್ಲಿನ್. ಯಾಕಂದರೆ ಭಾಳ ಜನ ನನ್ನ ಹತ್ರ ಹೇಳ್ತಾರೆ ಹರಿಶ್ಚಂದ್ರ ಅವರು ಭಾಳ ಲಕ್ಕಿ ಅಂತ. ನಾನು ಅವರಿಗೆ ಹೇಳೋದು, ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಕೆಲಸ ಮಾಡೋದು ಲಕ್ ಅಂತ ಆದರೆ ಐ ಡೋಂಟ್ ಎಗ್ರಿ. ಅದು ಲಕ್ಕಿ ಅಲ್ಲ, ಅವರ ಡಿಸಿಪ್ಲಿನ್ ಅದು. ಇನ್ಫ್ಯಾಕ್ಟ್ ನಾನು ಅದರಿಂದ ತುಂಬ ಕಲ್ತಿದ್ದೇನೆ, ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಮತ್ತು ಡೆಡಿಕೇಶನ್. ಆ ಆಸ್ಪತ್ರೆಯಲ್ಲಿ ಯಾರೇ ಅಡ್ಮಿಟ್ ಆಗಿರಲಿ ಪ್ರತಿಯೊಬ್ಬರ ಡೀಟೇಲ್ಸ್ ಅವ್ರಿಗೆ ಗೊತ್ತಿರುತ್ತೆ. ಅವರನ್ನು ಹೋಗಿ ಮೀಟ್ ಮಾಡ್ತಾರೆ, ಅವ್ರ ಹತ್ರ ಮಾತಾಡ್ತಾರೆ. ಬಹುಶಃ ಇದೆಲ್ಲ ಯಾವುದಾದ್ರೂ ಈ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್, ಈಗ ನಮ್ಮ ಆಸ್ಪತ್ರೆಗಳು MBAಗಳಿಂದ ಕೂಡಿಕೊಂಡು ಭಾಳಷ್ಟು ಒಳ್ಳೆಯದು ಆಗಿದೆ, ಸಮಸ್ಯೆನೂ ಆಗಿದೆ. ಬಹುಶಃ ಈ MBAಗಳಿಗೆ ಒಂದು ಕ್ಲಾಸನ್ನು ಮಾಡೋದು ಇವರು ಮಾಡಬೇಕು. ಯಾಕಂದರೆ ಆ ಪೇಷಂಟ್ಗಳಿಗೆ ಪ್ರತಿಯೊಬ್ಬರಿಗೂ ಹೋಗಿ ಮಾತಾಡೋದು, ಅವರಿಗೆ ಸಾಂತ್ವನ ಹೇಳೋದು, ಆ ಡಾಕ್ಟ್ರಿಗೆ ಫೋನ್ ಮಾಡಿ ಕೇಳೋದು, ಮತ್ತು ಆಸ್ಪತ್ರೆಯ ಕ್ಲೆನ್ಲಿನೆಸ್ಸು, ಮತ್ತು ಎಲ್ಲದಕ್ಕಿಂತ ಹೆಲ್ಪ್ಫುಲ್ನೆಸ್. ನಾನು ನೋಡಿದ ಹಾಗೆ ಹಲವಾರು ಬಡ ರೋಗಿಗಳು ನಾನೇ ನೋಡಿದ, ನಾನು ಅವರ ಆಸ್ಪತ್ರೆಯಲ್ಲಿ ಕೆಲವೊಮ್ಮೆ ನನ್ನ ಪೇಷಂಟ್ಸ್ ಅಡ್ಮಿಟ್ ಆಗ್ತಾರೆ. ಆಗ ಅವರು ಬಡವರು ಅಂತ ಹೇಳಿ ಒಂದೆರಡು ಅವ್ರಿಗೇನಾದರೂ ಒಂದು ಸ್ವಲ್ಪ ಕನ್ಸೆಷನ್ ಕೊಡಿ ಅಂತ ಹೇಳಿದಾಗ ಭಾಳ ದೊಡ್ಡ ಮನಸ್ಸಿನಿಂದ ಕನ್ಸೆಷನನ್ನು ಕೊಡ್ತಾರೆ. ಆ ಡೆಡಿಕೇಶನ್ ಮತ್ತು ಡಿಟರ್ಮಿನೇಷನ್, ಈಗ ಏನು ಮುಂದೆ ಏನಾದರೂ ಮಾಡಬೇಕು ಅನ್ನೋದಕ್ಕೆ ಒಂದು ಒಳ್ಳೆಯ ಡಿಟರ್ಮಿನೇಷನ್ನು. ಲಾಸ್ಟ್ ಡಿ ಅಂದರೆ ನಮ್ಮೆಲ್ಲರ ಜೀವನದಲ್ಲಿ ನಿಜ ಅದು ಡೈಸ್ ಅಂದರೆ ಪ್ರತಿ ಸರಿ ನೀವೆಲ್ಲ ಪಗಡೆ ನೋಡಿದ್ದೀರ, 6 ಹಾಕೋಕ್ಕಾಗಲ್ಲ. ಕೆಲವೊಮ್ಮೆ ಸಮಸ್ಯೆಗಳು ಬರುತ್ತೆ. ಗಾಂಧಿ ಆಸ್ಪತ್ರೆ ಕೆಲವಾರು 7 ಬೀಳುಗಳನ್ನು ಕಂಡಿದೆ. ಆ 7 ಬೀಳುಗಳಲ್ಲಿ ನಾನು ಹರಿಶ್ಚಂದ್ರ ಅವರನ್ನು ಗಮನಿಸಿದ್ದೇನೆಂದರೆ ಯಾವುದಕ್ಕೂ ಕೂಡ ಅವರು ಹೆದರಲಿಲ್ಲ. ಇವತ್ತು ಇಷ್ಟು ಜನಸ್ತೋಮ ಇಲ್ಲಿ ಬಂದಿದೆ ಅಂದರೆ ಅದು ಹರಿಶ್ಚಂದ್ರ ಅವರ ಒಂದು ಧೈರ್ಯ ಮತ್ತು ಅವರ ಬದ್ಧತೆಗೆ ಅದೊಂದು ಸಾಕ್ಷಿ. ಎಷ್ಟೋ ಸಮಸ್ಯೆಗಳನ್ನು ದಾಟಿ ಇವತ್ತು ಅವರು ಇಲ್ಲಿ ನಿಂತಿದ್ದಾರೆ. ಸೊ ಇಂತಹ ಒಬ್ಬ ಮನುಷ್ಯ, ಇವರಲ್ಲಿ ಇನ್ನೊಂದು ಕ್ವಾಲಿಟಿ ಅಂದರೆ ಈಸ್ ಎ ಗುಡ್ ಜಡ್ಜ್ ಆಫ್ ಪೀಪಲ್, ಆಲ್ವೇಸ್ ಹೆಲ್ಪ್ಫುಲ್. ಮತ್ತು ಬೇರೆ ವಿಷಯಗಳನ್ನು ಸುಮಾರು ಜನ ಹೇಳಿದ್ದಾರೆ. ಏನಂದರೆ ಎನ್ವೈರ್ಮೆಂಟ್ ಕಾನ್ಷಿಯಸ್ ಇರ್ಬೋದು, ಮತ್ತು ಅವರ ಹ್ಯಾಪಿನೆಸ್ಸನ್ನು ಬೇರೆ ಸ್ಟಾಫ್ಗಳೊಟ್ಟಿಗೆ ಶೇರ್ ಮಾಡೋದು. ನನಗೀಗಲೂ ನೆನಪಿದೆ, 25ನೇ ವರ್ಷದಲ್ಲಿ ಎಲ್ಲ ಸ್ಟಾಫಿಗೆ, ಅವರಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾಯಿದ್ರು ಎಲ್ಲರಿಗೂ ಅವರು ಒಂದು ಸಣ್ಣ ಒಂದು ಇದನ್ನು ಬೆಳ್ಳಿಯ ಒಂದು ಇದನ್ನು ಕೊಟ್ಟಿದ್ದರು. ಆ ಸ್ಟಾಫೇ ಬಂದು ನಾನು ರೌಂಡ್ಸಿಗೆ ಹೋದಾಗ ಹೇಳ್ತಿದ್ರು, ಸರ್ MD ಅವರು ನಮಗೆಲ್ಲ ಇದು ಕೊಟ್ಟಿದ್ದಾರೆ ಅಂತ. ದಿಸ್ ಈಸ್ ವೆರಿ ಯುನೀಕ್. ಐ ಡೋಂಟ್ ಥಿಂಕ್ ಯಾರೂ ಕೂಡ ಈ ಥರದ ಒಂದು ಮನೋಭಾವವನ್ನು ಇಟ್ಕೊಂಡಿರಲ್ಲ. ಸೊ ಇಂತಹ ಒಳ್ಳೆಯ ವ್ಯಕ್ತಿ ನನಗೆ ಒಬ್ಬ ಮಿತ್ರನಾಗಿ ನನ್ನ 7 ಬೀಳುಗಳಲ್ಲಿ ಕೂಡ ನನ್ನ ಜೊತೆ ಇರೋದು ನನಗೆ ಭಾಳ ಆ್ಯಕ್ಚುಲಿ ಭಾಳ ಹೆಮ್ಮೆಯ ವಿಷಯ. ಸೊ ಅವರ ಜೊತೆಗೆ ನಾನು ಯಾವಾಗಲೂ ಇದ್ದೇನೆ. ಆ್ಯಕ್ಚುಲಿ ನಾನು ಬಹುಶಃ AV ಬಾಳಿಗ ಚಾರಿಟೀಸ್ ಇಲ್ಲದೇ ಇದ್ದಿದ್ದರೆ ನಾನು ಇನ್ಫ್ಯಾಕ್ಟ್ ಅವರು ನಗ್ತಾ ಇದ್ದಾರೆ, ಮಿಷನ್ ಆಸ್ಪತ್ರೆ ಬಿಡುವಾಗ ನಾನು ಫಸ್ಟ್ ಅಪ್ರೋಚ್ ಮಾಡಿದ್ದು ಇವರನ್ನೇ. ಆಗ ಇನ್ನೂ ಗಾಂಧಿ ಹಾಸ್ಪಿಟಲ್ 1 ಇಯರ್ ಆಗಿತ್ತು. ಬಟ್ ಆ ಸಂದರ್ಭದಲ್ಲಿ ಸಡನ್ ಡೆವಲಪ್ಮೆಂಟ್ಸ್ನಲ್ಲಿ ನಾನು AV ಬಾಳಿಗ ಚಾರಿಟೀಸನ್ನು ಸೇರಿದೆ. ಇಲ್ಲದೇ ಇದ್ದರೆ ಬಹುಶಃ ಈ ಸಂಭ್ರಮದಲ್ಲಿ ನಾನು ಕೂಡ ಇಲ್ಲಿಯ ಸ್ಟಾಫ್ ಆಗಿ ಭಾಗವಹಿಸ್ತಾ ಇದ್ದೆ. ಇದು ಇಷ್ಟರವರೆಗೆ ನಾನು ಎಲ್ಲೂ ಹೇಳಿಲ್ಲ. ಇನ್ಫ್ಯಾಕ್ಟ್ ದಿಸ್ ಈಸ್ ದ ಟ್ರೂತ್. ಆ ಸಂದರ್ಭದಲ್ಲಿ ಹರಿಶ್ಚಂದ್ರ ಅವರು ನನಗೆ ಭಾಳ ಧೈರ್ಯವನ್ನು ಕೊಟ್ಟದ್ದಲ್ಲದೆ ನಾನು ಅವ್ರಿಗೆ ಆವಾಗ ಫ್ರ್ಯಾಂಕ್ ಆಗಿ ಹೇಳಿದ್ದೆ, ನನಗೆ ಈ ಥರ ಒಂದು ಇವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಇದಾಗದೇ ಇದ್ದರೆ ಬಹುಶಃ ನಾನು ಆಗಾಗಲೇ ಒಂದು ಖಾಸಗಿ ಆಸ್ಪತ್ರೆ, ಬೇರೆ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಸೇರಿದ್ದೆ, ನನಗೆ ನಿಮ್ಮ ಸಹಾಯ ಬೇಕಾಗಬಹುದು ಅಂತ ಹೇಳಿದೆ. ಕೂಡಲೇ ಅವರು ಒಪ್ಪಿದರು. ಆದರೆ ಐ ಥಿಂಕ್ ಡೆಸ್ಟಿನಿ ವಾಸ್ ಡಿಫ್ರೆಂಟ್, ಬಟ್ ಐ ಆಲ್ವೇಸ್ ಚೆರಿಶ್ ದಟ್ ಮೆಮರಿ ಆ್ಯಂಡ್ ದಟ್ ಸಪೋರ್ಟ್ ದಟ್ ಐ ಗಾಟ್ ಅಟ್ ದಟ್ ಟೈಮ್. ನಾನು ಖಂಡಿತ ಅದಕ್ಕೆ ನಿಮಗೆ ಚಿರಋಣಿಯಾಗಿದ್ದೇನೆ ಅಂತ ಹೇಳ್ತಾ, ಈ ಆಸ್ಪತ್ರೆಯ ಇನ್ನು 40, 50 ಎಲ್ಲ ಒಳ್ಳೆಯ ರೀತಿಯಲ್ಲಿ ಈ ಆಸ್ಪತ್ರೆ ಇನ್ನೂ ಹೆಚ್ಚಿನ ಇದನ್ನು ಕಾಣಲಿ. ಯಾಕಂದರೆ ನಾವು ಏನು ಹೇಳ್ತೇವೆ ನಮ್ಮ ಮಕ್ಕಳು ಕೇಳ್ತಾರೋ ಇಲ್ವೋ, ನಾವು ಏನು ಮಾಡ್ತೇವೆ ನಮ್ಮ ಮಕ್ಕಳು ಮಾಡ್ತಾರೆ, ಅದನ್ನೇ ಪಂಚಮಿ ಮಾಡ್ತಾಳೆ ಅಂತ ಅಂದ್ಕೊಳ್ತೇನೆ. ಖಂಡಿತ ಅಪ್ಪ ಅಮ್ಮನ ಹಾದಿಯಲ್ಲಿ ಪಂಚಮಿ ಹೋಗಿ ಗಾಂಧಿ ಆಸ್ಪತ್ರೆ ಇನ್ನೂ ಹೆಚ್ಚಿನ ಒಂದು ಇದನ್ನು ಕಾಣಲಿ ಅಂತ ಆಸ್ಪತ್ರೆಯ ಹಿತಚಿಂತಕನಾಗಿ ಹಾರೈಸಿ ವಂದನೆಗಳನ್ನು ತಿಳಿಸ್ತೇನೆ. ಜೈ ಹಿಂದ್.